ರಾಯಚೂರಿನಲ್ಲಿ ಪ್ರವಾಹ ಆಗಿ ಸುಮಾರು ಜನ ಕೊಚ್ಕೊಂಡು ಹೋಗೋಂಥ ಸಂದರ್ಭದಲ್ಲಿ ಅಲ್ಲೊಬ್ಬ ಸ್ಥಳೀಯ ಆ ಸಂದರ್ಭದ ಆಡಳಿತಾರೂಢ ಪಕ್ಷದ ಶಾಸಕರೊಬ್ಬರು ಒಂದು ಅಲ್ಪಸಂಖ್ಯಾತ ಒಂದು ಕುಟುಂಬವನ್ನು ನಿರ್ಲಕ್ಷ್ಯ ಮಾಡಿದಂಥ ಸಂದರ್ಭದಲ್ಲಿ ಪತ್ರಿಕೆಗಳ ಅವ್ರನ್ನ ಬೀದಿ ಪಾಲು ಅವ್ರಿಗೇನು ನೆಲೆ ಕೊಟ್ಟಿಲ್ಲ ಅಂತ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ತಂದಾಗ ಆ ಮಕ್ಕಳನ್ನು ದತ್ತು ತಗೊಂಡಿದ್ದು ನನಗೆ ಅವರ ಬಗ್ಗೆ ಮಾನವೀಯ ಗುಣಗಳ ಬಗ್ಗೆ ಅವ್ರ ಬಗ್ಗೆ ಗೌರವ ಹೆಚ್ಚಾಯಿತು. ಭಾಷೆಯನ್ನು ಕೋಮುವಾದಿಗಳು ಬಳಸಿದ ಸಂದರ್ಭಗಳು ಉಂಟು ಕನ್ನಡ ನಾಡಿನಲ್ಲಿ ಕೂಡ. ಆ ಕೋಮುವಾದಿ ಮನಸ್ಸಿನ ಜನರ ಕೈಯಲ್ಲಿ ಭಾಷಾ ಚಳವಳಿ ಸಿಗಬಾರದು ಅನ್ನುವಂಥ ಮಹತ್ತರವಾದಂಥ ಚಿಂತನಾ ಕ್ರಮವನ್ನು ನಮ್ಮ ಗೌಡರು ಹೊಂದಿದ್ದಾರೆ. ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತದೆ, ಎಷ್ಟೊಂದು ಆಳವಾಗಿ ಅವರು ಚಿಂತನೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅನ್ನೋದ್ರ ಕುರಿತು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಅವರ ಕನ್ನಡ ಸಂಸ್ಕೃತಿಯ ಪರಂಪರೆಯಲ್ಲಿ ಶಿಶುನಾಳ ಶರೀಫರು ಬರ್ತಾರೆ, ಟಿಪ್ಪು ಸುಲ್ತಾನ್ ಬರ್ತಾರೆ, ಎಲ್ಲ ಜಾತಿ ಜನಾಂಗಗಳ ಧರ್ಮಗಳ ಮಹಾಪುರುಷರು ಇವರ ಒಂದು ಪರಂಪರೆಯಲ್ಲಿ ಬರ್ತಾರೆ. ಹೀಗೆ ಕನ್ನಡದ ನಿಜವಾದ ಬಹುತ್ವ ಗುಣ ಏನಿದೆಯಲ್ಲ, ಆ ಬಹುತ್ವ ಸಂಸ್ಕೃತಿಯನ್ನು ಅವರು ಕನ್ನಡ ಸಂಸ್ಕೃತಿಯಾಗಿ ಬೆಳೆಸ್ತಾ ಇರೋದಿದೆಯಲ್ಲ, ಇದು ನಮಗೆ ಬಹಳ ಮಾದರಿಯಾಗಿದೆ. ಯಾವ ಜಾತಿ ಮತ ಪಂಥಗಳಿಲ್ಲದೆ ಎಲ್ಲ ಧರ್ಮದ ಗುರುಗಳನ್ನು ಪೀಠಾಧಿಕಾರಿಗಳನ್ನು ಕರೆಸಿ ಅವರವರ ಮುಖಾಂತರ ಸಲಹೆ ಸೂಚನೆಗಳನ್ನು ಪಡೆದು ಮುಂದೆ ಒಂದು ಮಹಾನ್ ಹೋರಾಟ ಮಾಡ್ತಕ್ಕಂಥ ಒಂದು ಶಕ್ತಿ ಶ್ರೀಮಾನ್ ನಾರಾಯಣಗೌಡರು ಇದೆ ಅಂತಕ್ಕಂಥ ವಿಚಾರ ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ.